ನಮಸ್ಕಾರ, ನಾನು ಅರ್ಪಿತಾ. ನೀವು ನೋಡ್ತಾ ಇರೋದು ಲೋಕದರ್ಶನ್ ಡಿಜಿಟಲ್. ಮಾನಸಿಕ ನೆಮ್ಮದಿಗೂ ಶರೀರದ ಆರೋಗ್ಯಕ್ಕೂ ಇಡೀ ಜಗತ್ತನ್ನು ಒಪ್ಕೊಂಡಿರೋ ಮೂಲ ಮಂತ್ರ ಅಂದ್ರನ ಯೋಗ. ಇವತ್ತಿನ ಒತ್ತಡ ತುಂಬಿದ ಜಗತ್ತೊಳಗ ಮನುಷ್ಯನನ್ನ ನೆಮ್ಮದಿಯ ಬದುಕಿನತ್ತ ಒಯ್ತಾ ಇರುವಂತ ಮಾರ್ಗನ ಯೋಗ. ಸೊ ಇವತ್ತ ಆ ಯೋಗ ಬಗ್ಗೆ ಮಾತಾಡಕ ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಆಗಿ ಸ್ಮಿತಾ ಮೇಡಮ್ ಅವ್ರು ಅದಾರ. ಅವ್ರ ಬಗ್ಗೆ ತಿಳ್ಕೊಳ್ಳೋಣಂತ ಅಂಡ್ ಅವರು ಈ ಯೋಗದ ಬಗ್ಗೆ ಏನ್ ಹೇಳ್ತಾರ ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳೋಣಂತ. ಬರೀ ಇವತ್ತು ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ. ನಮಸ್ತೆ ಮ್ಯಾಮ್, ಲೋಕದರ್ಶನ್ ಡಿಜಿಟಲ್ ನಿಮ್ಗೆ ಸ್ವಾಗತ. ಫಸ್ಟ್ ಆಫ್ ಆಲ್ ತುಂಬ ಧನ್ಯವಾದ. ಎಸ್ ಮ್ಯಾಮ್, ನೀವು ಈ ಯೋಗನ ಆಯ್ಕೆ ಮಾಡ್ಕೊಂಡಿದ್ದು ಹೆಂಗೆ, ಆಮೇಲೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ರಿ ನಾನು. ನನ್ನ ಹೆಸರು ಸ್ಮಿತಾ ಗಜಾನನ್ ಹುಂಡ್ಕಲ್. ನಾನು ಬೆಳಗಾವಿಯಲ್ಲಿನೇ ಇರ್ತೀನಿ. ಇದೊಂದು ಮನೆ, ಅದು ಇಲ್ಲೇ ಕೆಳಗೇನೆ ನಮ್ಮ ಬೇಸ್ಮೆಂಟ್ ಒಳಗೇ ನಾವು ಯೋಗಾಭ್ಯಾಸ ಸ್ಟಾರ್ಟ್ ಮಾಡ್ತೀವಿ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಮುಖ್ಯ ಶಾಖೆ ನಮ್ಮದು ತುಮಕೂರು, ಬೆಂಗಳೂರು ಮತ್ತು ಮೈಸೂರೊಳಗೆ ನಮ್ಮ ಯೂನಿವರ್ಸಿಟಿ ಇದ್ದಾವೆ. ಹಾಗೆ ನಾನು ಈಗ ಸುಮಾರು 2007ರಿಂದ ಯೋಗಾಭ್ಯಾಸವನ್ನು ಕಲಿಸ್ತಾ ಇದ್ದೀನಿ. ಯೋಗ ಶಿಕ್ಷಕಿಯಾಗಿ ನಾವು ಈ ಸಮಿತಿಯಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅಂದರೆ ಈ ಯೋಗ ಕ್ಷೇತ್ರಕ್ಕೆ ನೀವು ಬಂದಿದ್ದು ಹೇಗೆ ಮೇಡಮ್? ಬಂದಿದ್ದು ಹೇಗೆ ಅಂದರೆ ಒಂದು ಸಣ್ಣದೊಂದು ಆ್ಯಡ್ ಬಂದಿತ್ತು ಪೇಪರ್ ಒಳಗೆ, ಉಚಿತ ಯೋಗ ಕ್ಲಾಸ್ ಅಂತೇಳಿ LIC ಕ್ವಾರ್ಟರ್ಸ್ ಒಳಗೆ. ಹಾಗೆ ನನಗೆ ಏನೋ ಒಂದು ಕುತೂಹಲ, ಯೋಗ ಕ್ಲಾಸ್ ನನಗೆ ಮೊದಲಿಂದಾದರೂ ಯೋಗ ಬಗ್ಗೆ ಒಂದು ಸ್ವಲ್ಪ ಇತ್ತು. ಆದರೆ ಒಂದು ಸಲ ನೋಡೋಣ ಅಂಥೇಳಿ ಹೋಗಿದ್ದಕ್ಕೆ ಅಲ್ಲಿ ನನಗೆ ತುಂಬ ಇಷ್ಟ ಆಯಿತು ಆ ಕ್ಲಾಸ್. ಸುಮಾರು ನಾವು 3 ತಿಂಗಳ ಕಾಲ ಅಭ್ಯಾಸ ಮಾಡಿದ್ವಿ. ಬೆಳಗ್ಗೆ 4ರಿಂದ 5:30 ಕ್ಲಾಸ್ ಇರ್ತಿತ್ತು. ಈ ಥರ ನಾನು ಕ್ಲಾಸ್ಗೆ ಹೋದಾಗ ನನ್ನ ಯೋಗ ಶಿಕ್ಷಕಿಯಾದ ಜಿ ದೇವಿಕಾ ಪುರುಷೋತ್ತಮ್ ಅಂಥೇಳಿ ನನ್ನ ಯೋಗ ಗುರುಗಳು, ಅವರಿಂದ ನಾನು ಭಾಳ ತುಂಬ ಈ ಯೋಗ ಕ್ಷೇತ್ರಕ್ಕೆ ಬರೋಕ್ಕೆ ಅವರೇ ಕಾರಣ. ಇದು ಅಲ್ಲಿಂದ ನನ್ನ ಯೋಗ ಜರ್ನಿ ಸ್ಟಾರ್ಟ್ ಆಯಿತು. ಮ್ಯಾಮ್ ಎಷ್ಟು ವರ್ಷದಿಂದ ಅದ ರೀ ಮ್ಯಾಮ್? 2007ರಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ಯೋಗ ಕ್ಲಾಸ್. ಯೋಗ ಕ್ಲಾಸ್ ಅವಾಗಿಂದ ಸ್ಟಾರ್ಟ್ ಮಾಡಿದೆ. ಕಲಿತು ನಮ್ಗೆ ಪ್ರಶಿಕ್ಷಣ ಇರ್ತದೆ. ದಾವಣಗೆರೆ ಮತ್ತು ಚಾಮರಾಜನಗರದಲ್ಲಿ ನಮ್ದು ಪ್ರಶಿಕ್ಷಣ ಆಯಿತು. ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ಜರ್ನಿ. ಇವತ್ತಿನ ಸ್ಟ್ರೆಸ್ಫುಲ್ ಲೈಫ್ ಐತ್ರಿ ಎಲ್ಲಾರ್ದು ರೀ, ಅದ್ರೊಳಗೆ ಯೋಗ ಅನ್ನೋದು ಎಷ್ಟು ಮಹತ್ವದ ಪಾತ್ರ ವಹಿಸೋದು ನಿಮಗೆ ಅನಿಸ್ತೈತಿ? ಯೋಗ ಅಂದರೆ ಭಾಳ ಮಹತ್ವ ಐತೆ. ಯಾಕಂದ್ರೆ ಈಗ ಸಾವಿರಾರು ರೋಗಗಳು ಬರ್ತಾ ಇದೆ. ಆಮೇಲೆ ನೆಮ್ಮದಿ ಇಲ್ಲ ಜನರಿಗೆ. ನೆಮ್ಮದಿ ಬೇಕಂದ್ರೆ ಯೋಗ ಮಾಡಲೇಬೇಕಂತ ನನ್ನ ಅನಿಸಿಕೆ. ಯೋಗದಿಂದ ಎಷ್ಟೋ ಜನರಿಗೆ ಸಹಾಯಕತೆ, ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಕಾಪಾಡಲು ಯೋಗ ಬಹಳ ಸಹಾಯಕರಾಗಿದೆ. ಅದರ ಸಲುವಾಗಿ ನನ್ನ ಅನುಭವ ಅಂತ ಹೇಳಿ ನಾನು ಹೇಳ್ತೀನಿ. ಇಷ್ಟೋ ವರ್ಷದಿಂದ ಮಾಡ್ಕೋತಾ ಒಂದು ಸಾಧನೆ ಅಂತ ಹೇಳಿ ಮಾಡಬೇಕದು. ಅಂದ್ರೆ ನೀವು ಹೇಳಕತ್ತಿದ್ದ ಯೋಗ ದೈಹಿಕ ಮತ್ತು ಮಾನಸಿಕ ಎರಡಕ್ಕೂ ಉಪಯೋಗ ಐತಿ ಅಂತ ಹೇಳಂತ. ಸೊ ಈಗ ದೈಹಿಕವಾಗಿ ಮತ್ತು ಮಾನಸಿಕ ನೆಮ್ಮದಿಗೆ ಯೋಗ ಒಂದು ಮಂತ್ರ ಅಂತ ಹೇಳಿದ್ದೀನಿ. ಅಂದ್ರೆ ಇದು ಹೆಂಗೆ ನೀವು ಒಪ್ಕೋತೀರಿ ಇದನ್ನ, ಅಥವಾ ಹೆಂಗೆ ಇಂಪ್ಯಾಕ್ಟ್ ಆಗ್ತೈತಿ? ಅಂದ್ರೆ ದೇಹದಲ್ಲಿ ನಮ್ಮ ದೇಹದಲ್ಲಿ ನಾವು ಮಾಡ್ಕೋತಾ ಹೋದಾಗ ಒಂದು ದಿವಸ ಮಾಡಿದ್ರೆ ಅದ್ರದ್ದು ಏನು ಪರಿಣಾಮ ಆಗಂಗಿಲ್ಲ. ಸುಮಾರು 48 ದಿವಸದಿಂದ ಹಿಡ್ಕೊಂಡು 3 ತಿಂಗಳವರೆಗೆ ಸತತ ಅಭ್ಯಾಸವನ್ನು ಮಾಡೋದ್ರಿಂದ ಅದರಿಂದ ನಮಗೆ ಸಾಕಷ್ಟು ಉಪಯೋಗಗಳು ಆಗ್ತಾ ಇರ್ತವೆ ದೇಹದಲ್ಲಿ. ನಮ್ಮ ದೇಹ ನಾವು ನೋಡ್ಕೋತಾ ಇರಬೇಕು, ಅವಾಗ ನಮಗೆ ಚೇಂಜಸ್ ಗುರ್ತಾಗ್ತಾ ಇದೆ. ಒಂದೇ ಯೋಗ ಒಂದೇ ಅಲ್ಲ, ಅಂದರೆ ನಮ್ಗೆ ಸಿಟ್ಟು ಕಮ್ಮಿ ಆಗ್ತದೆ ಯೋಗ ಕ್ಲಾಸ್ ಮಾಡೋದ್ರಿಂದ. ಮಾನಸಿಕ ನೆಮ್ಮದಿ ಸಿಗ್ತತಿ. ಆಮೇಲೆ ನಿದ್ದೆ ಬರಂಗಿಲ್ಲ, ಭಾಳ ಜನರಿಗೆ ನಿದ್ದೆ ಬರ್ತತಿ. ಈ ಥರ ಎಷ್ಟೋ ಉಪಯೋಗಗಳದ. ಸೊ ಒಬ್ಬ ಮನುಷ್ಯ ಒಂದು ದಿನದೊಳಗೆ 24 ಗಂಟೆ ಐತಂತಂದ್ರೆ ಯೋಗಕ್ಕಾಗಿ ಎಷ್ಟು ಟೈಮ್ ಮೀಸಲಿಡಬೇಕು ನಿಮ್ಮ ಪ್ರಕಾರ? 1 ಗಂಟೆ ಸಾಕಂತ ಅನಿಸ್ತದೆ ನಮ್ಗೆ. ಯಾಕಂದ್ರೆ ನಾವು ದಿನ ಹೆಂಗೆ ಊಟ ಮಾಡ್ತೀವಿ ಅದೇ ಥರನೂ ಊಟ ಯಾವ ಥರ ಮಾಡ್ತೀವಿ ಅದೇ ಥರನೂ ಯೋಗ ಕೂಡ ದಿನಾಲು ಮಾಡೇಬೇಕು. 1 ತಾಸು ಸಾಕು. 24 ಗಂಟೆದಲ್ಲಿ 1 ಗಂಟೆ ಮಾಡಿದ್ರೆ ಸಾಕು. ಅಷ್ಟೇ ಆದ್ರೆ ಯೋಗದಿಂದ ಇನ್ನು ಎಷ್ಟು ಬೇಕಷ್ಟೇ ಬೆನಿಫಿಟ್ ಸಿಗ್ತಾರೆ. ಈಗ ಮಹಿಳೆಯರು, ವಯಸ್ಕರಿಗೆ ಮತ್ತು ಮಕ್ಕಳ ಒಳಗೆ ಈ ಯೋಗ ಎಷ್ಟು ಪ್ರಯೋಜನಕಾರಿ ಐತಿ? ನನ್ನ ಅನಿಸಿಕೆ, ಈಗ ನಮ್ಮ ಸಮಿತಿಯೊಳಗೆ ಚಿಕ್ಕ ಮಕ್ಕಳಿಗೆ ಯೋಗ ತಗೋತಾ ಇದ್ದಾರೆ. ಅಂದರೆ ಅವ್ರಿಗೆ ಈಗಿಂದನೇ ಅವ್ರು ಮಾಡಿದರೆ ಮುಂದೆ ಅವರ ಜೀವನ ಸುಖಮಯ ಆಗಬಹುದಂತ. ಎಷ್ಟೋ ಈಗ ಸಣ್ಣ ಮಕ್ಕಳಿಗೆಲ್ಲ ಶುಗರ್ ಬರ್ತದೆ, ಡಯಾಬಿಟಿಕ್, ಹೌದಿಲ್ಲ? ಆಮೇಲೆ ಒಬೆಸಿಟಿ, ಪಿಜ್ಜಾ ಬರ್ಗರ್ ಎಲ್ಲ ತಿಂದು ಅವ್ರಿಗೆ ಒಬೆಸಿಟಿ ಹೆಚ್ಚಾಗ್ತಾ ಇದೆ ಅಂಥೇಳಿ ಈಗಿಂದನೇ ಅವ್ರಿಗೆ ಸೂರ್ಯ ನಮಸ್ಕಾರ ಹೇಳ್ಕೊಡ್ತಾ ಇದ್ದೀವಿ. ಹನುಮಾನ್ ನಮಸ್ಕಾರ, ಸೂರ್ಯ ನಮಸ್ಕಾರ, ಈ ಥರ ವಸಂತ ಶಿಬಿರ ಅಂಥೇಳಿ ನಮ್ಮ ಸಮಿತಿಯಲ್ಲಿ ನಡೀತದ. ಆ ಟೈಮ್ದೊಳಗೆ ಹುಡುಗರಿಗೆ ಕಲಿಸಿ ಆಮೇಲೆ ಮತ್ತೆ ಅವ್ರಿಗೇನೆ ಪ್ರಶಿಕ್ಷಣ ಕೊಟ್ಟು ಅವರೇ ಟೀಚರ್ ಮಾಡಿ, ಆ ವಯಸ್ಸಿನವ್ರಿಗೇ ಅವ್ರಿಗೆ ಟೀಚರ್ ಮಾಡ್ತಾರೆ. ಆಮೇಲೆ ಅವರ ಕ್ಲಾಸ್ ತಗೋಬಹುದು. ಈ ಥರ ಬಟ್ ಜಾಸ್ತಿ ಜನ ಈಗ ಡೇ ಬೈ ಡೇ ಇದಾದಂಗೆ ಯೂತ್ ಸರಿ ನಮ್ಮಂಥವ್ರು ಯೋಗಕ್ಕೆ ನಾವೇ ಜಾಸ್ತಿ ಒತ್ತು ಕೊಡಂಗಿಲ್ಲ. ನಮ್ದು ಏನಿದ್ರು ಜಿಮ್ ಈ ಥರ ಹೋಗ್ತಾ ಇದ್ದೇವೆ. ಅವ್ರ ಬಗ್ಗೆ ಏನು ಹೇಳ್ತಾರೆ? ಮಾಡರ್ನ್ ಲೈಫ್ ಸ್ಟೈಲ್ ಒಪ್ಕೊಂಡು ನಾವು ಜಿಮ್ಮನ್ನು ಒಪ್ಕೊಳಕತ್ತೀವಿ. ಅದೊಂದು ಯೋಗ ಮಾಡೋದ್ರಿಂದ ಎನರ್ಜಿ ಸೇವ್ ಆಗ್ತೈತೆ ನಮ್ಮ ಬಾಡಿ ಒಳಗೆ. ಜಿಮ್ ಮಾಡಿದ್ರೆ ಎನರ್ಜಿ ಹಾಳಾಗ್ತೈತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ? ಹೌದು, ಬೆನಿಫಿಟ್ ನೋಡ್ರಿ. ಎಷ್ಟೋ ಜನ ಮಾಡ್ತಾರೆ ನೋಡಿ, ಹೇಳ್ತಾರ್ರಿ
ನಾನು ಜಿಮ್ಮಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಜಿಮ್ ಮಾಡ್ತಾರ, ಆಮೇಲೆ ಸಡನ್ ಅವ್ರದ್ದು ವೇಟ್ ಕಮ್ಮಿ ಆಗಿಬಿಡ್ತೈತಿ. ಅವಾಗ ಅವ್ರಿಗೆ ಖುಷಿ ಆಗಿಬಿಡ್ತೈತಿ, ನಾನು ಜಿಮ್ ಮಾಡೋದನ್ನ ನನಗೆ ಇದ್ರ ಮತ್ತು ಆಮೇಲೆ ವೇಟ್ ಹೆಚ್ಚಾದ್ಮೇಲೆ ಏನಂತಾರೆ, ಜಿಮ್ ಬಿಟ್ಟ ಮೇಲೆ ಮತ್ತೆ ನಾ ದಪ್ಪ ಆದ್ನಿ ಅಂತೇಳಿ ಈ ಥರನೂ ಇರ್ತದೆ. ಅಂದ್ರೆ ಕನ್ಸಿಸ್ಟೆನ್ಸಿ ಇರಲ್ಲ ಯೋಗಕ್ಕೂ. ಹೌದು, ನನಗೆ ಯೋಗಕ್ಕನ್ನ ನಾ ಪ್ರಾಧಾನ್ಯ ಕೊಡೋದು. ಯೋಗ ಅನ್ನೋದು ನಿಮ್ಮ ಪ್ರಕಾರ ಮನುಷ್ಯನಿಗೆ ಮಾಡ್ಲೇಬೇಕಾದಂತ ಒಂದು ಒಳ್ಳೆ ಅಭ್ಯಾಸ. ಒಳ್ಳೆ ಅಭ್ಯಾಸ. ಯಾವುದೇ ಆಹಾರ ಯಾವ ಥರ ನಾವು ಸೇವನೆ ಮಾಡ್ತೀವಿ ಅದೇ ಥರನ ಯೋಗ ಕೂಡ ಬೇಕು ನಮಗೆ. ಅಂದ್ರೆ ಯೋಗ ಮಾಡೋದಕ್ಕೆ ಏಜ್ ಲಿಮಿಟ್ ಇಲ್ಲ, ಏಜ್ ಲಿಮಿಟ್ ಅದ. 8 ವರ್ಷದ ಮುಂದಿನ ಮಕ್ಕಳು ಮಾಡಬಹುದು. ಓಕೆ, ಈಗ ಯಾರಾದ್ರೂ ನಿಮ್ಮ ಯೋಗ ಕ್ಲಾಸಿಗೆ ಜಾಯ್ನ್ ಆಗ್ಬೇಕಂತಂದ್ರೆ ಅವ್ರು ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು? ನಾವು ಬಂದ ಕೂಡಲೇ ಅವ್ರಿಗೆ ಬೇರೆ ಕಡೆ ಕ್ಲಾಸ್ ಮಾಡಿದಾಗ ನಾವು 48 ದಿವಸದ ನಮ್ಗೆ ಕ್ಲಾಸ್ ಇರ್ತದೆ. ಈಗ 21 ದಿವಸ ಕ್ಲಾಸ್ ಇರ್ತೈತಿ. ಅವಾಗ ಬಂದಾಗ ಅವ್ರಿಗೆಲ್ಲ ಹೇಳ್ತೀವಿ ನಾವು ನಮ್ಮ ಕ್ಲಾಸ್ ಹೆಂಗೆ ನಡೀತದೆ ಅಂಥೇಳಿ. ಆಮೇಲೆ ಒಂದು ಫಾರ್ಮ್ ಕೊಡ್ತೀವಿ, ಆ ಫಾರ್ಮ್ ತುಂಬಬೇಕು. ನಮ್ಮದು ಟೋಟಲಿ ಫ್ರೀ ಅದ ರೀ. ಸಂಸ್ಕಾರ ಸಂಘಟನೆ ಸೇವೆ, ಇದು 3. ಸಂಸ್ಕಾರ ಸಂಘಟನೆ ಸೇವೆ ಫ್ರೀ ಕ್ಲಾಸ್ ಅದ. ಅದ್ರ ಸಲುವಾಗಿ ಫ್ರೀ ಕ್ಲಾಸ್ನ ತಗೋತೀವಿ. ಆಮೇಲೆ ಬಂದ ಕೂಡಲೇ ಅವ್ರಿಗೆ ಹೇಳ್ತೀವಿ ರೀ, ವಜನ್ ಮಾಡ್ಕೋಬೇಕು. ಆಮೇಲೆ ಅವ್ರಿಗೇನ ಹೆಲ್ತ್ ಇಶ್ಯೂ ಐತಿ ಅದನ್ನ ನೋಡ್ಕೊಂಡು ಮಾಡ್ತೀವಿ. ಈಗ ಅವ್ರಿಗೇನೋ ಪ್ರಾಬ್ಲಮ್ ಇದ್ರೆ ಯೋಗ ಕ್ಲಾಸ್ ಮಾಡುವಾಗ ಹೇಳ್ತೀವಿ, ಇದನ್ನ ಮಾಡಬಾರ್ದು ನೀವು ಅಂತ ಹೇಳಿ. ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ, BP ಇದ್ದವ್ರಿಗೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅದನ್ನ ಹೇಳ್ಕೋತ ಸ್ಟಾರ್ಟ್ ಮಾಡ್ತೀವಿ. ಈಗ ಯೋಗದೆಲ್ಲ ನೋಡಿದ್ವಿ ರೀ, ಸೀರಿಯಸ್ ಇಂಟರ್ವ್ಯೂ ಆಯ್ತ. ಈಗ ಒಂದು ಸೆಕ್ಷನ್ ರೀ, ರ್ಯಾಪಿಡ್ ಫೈರ್ ರೌಂಡ್ ಮಾಡೋದ್ರಿ. ನಾನು ಕ್ವಶನ್ ಕೇಳ್ತೇನೆ ರೀ, ನಿಮ್ಮ ತಲೆ ಒಳಗೆ ಆ ಕ್ವಶನ್ ಕೇಳಿದಾಗ ಯಾವ ಪದ ಬರುತ್ತಲ್ಲ ನಿಮ್ಮ ತಲೆಗೆ ಅದನ್ನ ಆನ್ಸರ್ ಮಾಡ್ರೆ ಸಾಕು. ಸೊ ಸ್ಟಾರ್ಟ್ ಮಾಡೋಣ್ರಿ. ಓಕೆ, ಫಸ್ಟ್ ಕ್ವಶನ್ ರೀ, ಯೋಗ ಅವ್ರ ಜಿಮ್? ಯೋಗ. ಓಕೆ, ಯೋಗ ಅಂದ್ರೆ ಒಂದೇ ಪದದೊಳಗೆ ಏನು ಹೇಳ್ತೀರಿ? ಯೋಗ ಅನ್ನೋದು ಒಂದು ಯೂಜ್ ಅಂತ ಹೇಳಿ ಸಂಸ್ಕೃತ ಪದದಿಂದ ಬಂದೈತಿ. ಕೂಡ್ಸೋದು ಜೋಡಿಸೋದು. ಓಕೆ, ನಿಮ್ದು ಫೇವ್ರೇಟ್ ಯೋಗಾಸನ ಯಾವ್ದ್ರಿ? ನಂದು ಯೋಗಾಸನ, ನನ್ನ ಪ್ರಾಣಾಯಾಮ ಭಾಳ ಹಿಡಿಸಿ. ಪ್ರಾಣಾಯಾಮ ನಾನು ಕೇಳಿದ್ರೆ ಶವಾಸನ ಅಂತ ಹೇಳ್ತಿದ್ದೆ. ಓಕೆ, ಯೋಗದ ಬಗ್ಗೆ ಕೇಳಿದ್ವಿ ರೀ. ಇವಾಗ ಯೂತ್ಸಿಗೆ ಯೋಗಕ್ಕೆ ಒಂದು ಮೆಸೇಜ್ ಕೊಡ್ಬೇಕಂದ್ರೆ ಏನು ಹೇಳ್ತೀರಿ? ಯೋಗ ಮಾಡಬೇಕು. ಯಾಕಂದ್ರೆ ನಮ್ಮ ದೇಹವನ್ನು ದಣಿಸಿದಷ್ಟು ಅಂದ್ರೆ ನಮ್ಗೆ ಫಾಯ್ದಾ ಇರ್ತೈತಿ. ಇವತ್ತಿನ ಲೈಫ್ ಸ್ಟೈಲ್ ಒಳಗೆ ಯೋಗ ಅಂತಂದ್ರೆ ಒಂದು ಪದ. ಯೋಗ ಅಂದ್ರೆ ಬೇಕು, ನಮ್ಮ ಜೀವನಕ್ಕೆ ಬೇಕು. ಯೋಗದಿಂದ ಮತ್ತೆ ಆಗುವಂತ ಒಂದು ಲಾಭ? ಯೋಗದಿಂದ ನಮ್ಮ ಹೆಲ್ತ್ ಚೆನ್ನಾಗಿರ್ತೈತಿ, ಮೈಂಡನ್ನು ಚೆನ್ನಾಗಿರ್ತೈತಿ. ಈಗ ಭಾಳ ಮಂದಿ ಡಿಪ್ರೆಷನ್ ಅಂತ ಹೇಳ್ಕೋತ ಹೊಂಟಾರ. ಡಿಪ್ರೆಷನ್ ಯಾಕೆ ಹೋಗ್ತೀರಿ? ಡಿಪ್ರೆಷನ್ ಅಂತ ನಡೆದೈತಿ. ಅದಕ್ಕೆ ದೊಡ್ಡ ಔಷಧ ಅಂದ್ರೆ ಯೋಗ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಇಷ್ಟೊತ್ತು ನಮ್ಮ ಜೊತೆ ಕೋಆಪರೇಟ್ ಮಾಡಿದ್ದಕ್ಕೆ. ಯೋಗ ಅನ್ನೋದು ಬರೀ ಆಸನ ಅಲ್ಲ, ಅದು ಮನುಷ್ಯನ ಜೀವನವನ್ನ ಸಮತೋಲಿತ ಮತ್ತು ಸರಳೀಕರಣ ಮಾಡೋದಕ್ಕಿರುವಂಥ ಒಂದು ಸೂಕ್ತವಾದ ಮಾರ್ಗ. ಸೊ ಇಷ್ಟೊತ್ತವರೆಗೂ ನಮ್ಮ ಜೊತೆ ಕೂತಂಥ ಸ್ಮಿತಾ ಗುಂಡ್ಕಲ್ ಮೇಡಮ್ ಅವರಿಗೆ ಫಸ್ಟ್ ಆಫ್ ಆಲ್ ಧನ್ಯವಾದ. ಅವ್ರು ಹೇಳಿದಂಥ ಅನುಭವ ಸಲಹೆಗಳು ಎಲ್ಲದಕ್ಕೂ ನಿಮಗೆ ಸಹಕಾರಿ ಆಗಿದಾವೆ ಅಂತ ಅನ್ಕೋತೇವೆ. ಇದೇ ಥರದ ವಿಶೇಷ ಸಂದರ್ಶನಗಳಾಗಿರ್ಬೋದು, ವಿಶೇಷ ವರದಿಗಳಾಗಿರ್ಬೋದು ಮತ್ತು ಸಮಗ್ರ ಸುದ್ದಿಗಳಿಗಾಗಿ ಲೋಕ್ ದರ್ಶನ್ ಡಿಜಿಟಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹಂಗೆ ಯೂಟ್ಯೂಬ್ ಚಾನಲ್ ಐತಿ, ಅದನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿರಿ. ಹಂಗೆ ಇತ್ತೀಚಿನ ದಿನದೊಳಗೆ ಲೋಕದರ್ಶನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ದೊಳಗೂ ಅವೈಲೇಬಲ್ ಐತಿ. ಅಲ್ಲಿ ಹೋಗಿ ಲೋಕದರ್ಶನ ಅಂತ ಹೊಡೆದ್ರೆ ಕನ್ನಡ ಮತ್ತು ಇಂಗ್ಲೀಷ್ 2 ಪೇಜ್ ಅವೈಲೇಬಲ್ ಅದಾವ. ಅದನ್ನು ಕೂಡ ಫಾಲೋ ಮಾಡ್ಕೊರಿ. ಥ್ಯಾಂಕ್ ಯು ಸೋ ಮಚ್.